ನಮ್ಮ ಜೊತೆ ಕೂತು ನಮ್ಮ ಜೊತೆ ನಾವೇ ಮಾತನಾಡಿಕೊಳ್ಳುವಂತಹ ಸಂದರ್ಭ ಎಷ್ಟು ಇಂಪಾರ್ಟೆಂಟ್. ನಿಮಗೆ ಒಂಟಿತನ ಅನ್ಸಿದಾಗ ಏನು ಚೆನ್ನಾಗ್ ಅನ್ಸಲ್ಲ, ನಿಮ್ಮ ಕಂಪ್ನಿ ನಿಮ್ಗೆ ಬೋರ್ ಅನ್ಸುತ್ತೆ, ನಿಮ್ಗೆ ನೀವೇ ಬೇಜಾರಾಗಿರ್ತೀರಾ, ಯಾರ ಹತ್ರ ಹೋಗ್ತಾ ಇರ್ಬೇಕು ನೀವು. ಯು ಕಾಂಟ್ ಸಿಟ್ ವಿತ್ ಯೋರ್ ಸೆಲ್ಫ್. ಏಕಾಂತ ಅಂತ ಬಂದಾಗ ನಿಮ್ ಒಳಗಿರುವ ನಾನು ಯಾರು ಅನ್ನೋದ್ರ ಜೊತೆ ನಿಮ್ಗೆ ಸ್ಪರ್ಶ ಆಗಕ್ಕೆ ಶುರುವಾಗುತ್ತೆ. ಈ ಕೆಲವೊಂದು ಮಾತ್ರೆ ಹಾಕೊಂಡ್ರೆ ಕಡಿಮೆ ಆಗುವಂತಹ ಕಾಯಿಲೆಗಳಿದೆ. ಕೆಮ್ಮು, ನೆಗಡಿ, ಜ್ವರ, ತಲೆನೋವು, ಇವುಗಳಿಗೆಲ್ಲ ಹೆಂಗೆ ಮಾತ್ರೆ ಇಲ್ಲದೇನೆ ಟ್ರೀಟ್ಮೆಂಟ್ ಕೊಡೋದು? ಕೆಮ್ಮು ನೆಗಡಿನೂ ಕೂಡ ನಿಮ್ಮ ಇಮೋಷನ್ಸ್ ಇಂದ ಬರುತ್ತೆ ಅಂದ್ರೆ ನೀವು ನಂಬ್ತೀರಾ? ಆ ಟ್ರಿಗರ್ ಇಲ್ಲದೆ ನಿಮಗೆ ಅದು ಎಂತ ವೈರಸ್ಸೇ ಆಗಿರಬಹುದು, ಅದು ಬಂದಿರಲ್ಲ. ನಿಮಗೆ ನೆಗಡೆ, ಅಲರ್ಜಿ, ಇನ್ಫೆಕ್ಷನ್ ಬಂದಿರಲ್ಲ. ಮೈಂಡ್ ಪವರ್ಗೆ ಕ್ಯಾನ್ಸರ್ ಅನ್ನೇ ಗೆಲ್ಲಿಸುವಂತ ಶಕ್ತಿ ಇದೆ. ಅದಕ್ಕೆ ಎಷ್ಟು ತಯಾರಿ ಬೇಕು? ಇದು ಎಷ್ಟು ತಯಾರಿ ಅನ್ನೋದಕ್ಕಿಂತ ಎಷ್ಟು ಆಳವಾದ ನಂಬಿಕೆ ಬೇಕು ಅನ್ನೋದ್ರ ಮೇಲೆ ನಿಲ್ಲಿದೆ. ವಾಟ್ಸ್ ಯುವರ್ ಒಪಿನಿಯನ್ ಆನ್ ಮೂಡ್ ಸ್ವಿಂಗ್ಸ್ ಅಂಡ್ ಮಲ್ಟಿಪಲ್ ಡಿಸಾರ್ಡರ್? 100% ಹೌದು. ಮನಸ್ಥಿತಿಗೆ ಹೊಡ್ತಾ ಬೀಳತ್ತೆ, ಹೊಡ್ತಾ ಬಿದ್ದಿದ್ರಿಂದಾನೇ ಅವ್ರು ಹಾಗೆ ಆಡ್ತಾ ಇರ್ತಾರೆ. ನಮ್ಮ ಜೊತೆ ಕೂತು ನಮ್ಮ ಜೊತೆ ನಾವೇ ಮಾತನಾಡಿಕೊಳ್ಳುವಂತಹ ಸಂದರ್ಭ ಎಷ್ಟು ಇಂಪಾರ್ಟೆಂಟ್. ಓ ಮೈ ಗಾಡ್. ಅಂದ್ರೆ ಐ ಮೀನ್ ದೇರ್ ಇಸ್ ಅ ಟೂ ವರ್ಡ್ಸ್. ಒನ್ ಈಸ್ ಅಲೋನ್ನೆಸ್, ಒನ್ ಈಸ್ ಲೋನ್ಲಿನೆಸ್ ಅಂಡ್ ಅಲೋನ್ನೆಸ್. ಸಾರಿ, ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ? ಎಸ್. ಸೊ ಒಂಟಿತನ ಮತ್ತು ಏಕಾಂತ. ನಿಮಗೆ ಒಂಟಿತನ ಅನ್ಸಿದಾಗ ಏನು ಚೆನ್ನಾಗ್ ಅನ್ಸಲ್ಲ, ನಿಮ್ಮ ಕಂಪ್ನಿ ನಿಮ್ಗೆ ಬೋರ್ ಅನ್ಸುತ್ತೆ, ನಿಮ್ಗೆ ನೀವೇ ಬೇಜಾರಾಗಿರ್ತೀರಾ, ಯಾರ ಹತ್ರ ಹೋಗ್ತಾ ಇರಬೇಕು ನೀವು. ಬಾರೋ ಸಿಗೋಣ, ಎಲ್ಲಿ ಮಾಡೋಣ, ಅದು ಮಾಡೋಣ. ಯು ಕಾಂಟ್ ಸಿಟ್ ವಿತ್ ಯೋರ್ ಸೆಲ್ಫ್. ಬಟ್ ಏಕಾಂತ ಅಂತ ಬಂದಾಗ ನಿಮ್ಮ ಒಳಗಿರುವ ನಾನು ಯಾರು ಅನ್ನೋದ್ರ ಜೊತೆ ನಿಮಗೆ ಸ್ಪರ್ಶ ಆಗಕ್ಕೆ ಶುರುವಾಗುತ್ತೆ. ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ಸಂಗೀತ, ಆನಂದ ಅಥವಾ ವಿಸ್ಮಯಗಳು, ಇಡೀ ಬ್ರಹ್ಮಾಂಡದ ಜೊತೆ ಆ ಎಲ್ಲ ಇರೋ ಬೆಸುಗೆ ಎಲ್ಲವೂ ಓಪನ್ ಆಗುತ್ತೆ. ಆಗ ಒಂದು ದೊಡ್ಡ ವಿಶ್ವವಿದ್ಯಾಲಯ, ದೊಡ್ಡ ಅಂತ ಹೇಳೋದು ಕೂಡ ಚಿಕ್ಕ ವರ್ಡ್ ಅನ್ಸುತ್ತೆ, ಅನಂತವಾದ ವಿಶ್ವವಿದ್ಯಾಲಯ ಓಪನ್ ಆಗುತ್ತೆ. ಅಲ್ಲಿ ಸೀಮೆಯೇ ಇಲ್ಲದೆ ಇರೋ ಆನಂದ, ಜ್ಞಾನ, ಶಕ್ತಿ ಅಥವಾ ಏಳಿಗೆಗೆ ದಾರಿ ಎಲ್ಲವೂ ತೆರೆಯುತ್ತೆ. ಬಟ್ ಈ ಎರಡು ಡಿಫ್ರೆನ್ಸನ್ನು ನಾವು ಖಂಡಿತ ಅರ್ಥ ಮಾಡ್ಕೊಳ್ಳೇಬೇಕು. ಆ್ಯಂಡ್ ನನ್ನ ಜೊತೆ ನಾನು ಕೂತ್ಕೊಳ್ಳೋದು, ನನ್ನ ಪ್ರಕಾರ ಅದನ್ನು ಮಾಡದೇ ಇರೋ ವ್ಯಕ್ತಿಯಷ್ಟು ಬಡವ ಇನ್ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ವ್ಯಾಲೆಟ್, ಎಂಟಿ ವ್ಯಾಲೆಟ್ ವಿಲ್ ನಾಟ್ ಮೇಕ್ ಯು ಪುವರ್. ಯು ನಾಟ್ ಸಿಟ್ಟಿಂಗ್ ವಿತ್ ಯೋರ್ ಸೆಲ್ಫ್ ಇಸ್ ದ ಬಿಗ್ಗೆಸ್ಟ್ ಡಿಸೀಸ್ ಆ್ಯಂಡ್ ದ ಮೋಸ್ಟ್ ವರ್ಸ್ಟ್ ಪಾವರ್ಟಿ ನನ್ನ ಪ್ರಕಾರ. ಯಾಕಂದರೆ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ, ಪ್ರತಿನಿತ್ಯ ನಿನ್ನ ಜೊತೆ ನೀನು ಮಾತಾಡಲಿಲ್ಲ ಅಂದರೆ ನೀನೊಬ್ಬ ದೊಡ್ಡ ಸೆಲೆಬ್ರಿಟಿ ಜೊತೆ ಮಾತಾಡ್ತಾ ಇರೋದನ್ನ ಮಿಸ್ ಮಾಡ್ಕೊಳ್ತೀಯಾ ಅಂತ. ಎಂಥ ಅದ್ಭುತ ವಿಷಯ ಅಲ್ವಾ? ಸೊ ನೀವು ನಿಮ್ಮ ಜೊತೆ ಕೂತಾಗ ನಿಮ್ಮ ನ್ಯೂನ್ಯತೆಗಳನ್ನು ನೋಡಿ ಸರ್, ನಿಮ್ಮ ನ್ಯೂನ್ಯತೆಗಳನ್ನು ಬೆರಳು ತೋರಿಸೋರು, ಅದನ್ನೇ ಮಿಸ್ಯೂಸ್ ಮಾಡ್ಕೊಳ್ಳೋರು. ಈಗ ನೀವು ತುಂಬ ಬೇಗ ನಂಬಿಡ್ತೀರಾ ಅಂತ ಇಟ್ಕೊಳ್ಳಿ, ಸುತ್ತ ಇರೋರು ನಿಮ್ಗೆ ಟ್ರೋಫಿ ಹಾಕಾಯ್ತಾ ಇರ್ತಾರಲ್ವಾ, ಅಥವಾ ನೀವು ತುಂಬ ಬೇಗ ಇಮೋಷ್ನಲ್ ಆಗಿಬಿಡ್ತೀರಾ ಅಂತ ಇಟ್ಕೊಳ್ಳಿ, ಅದನ್ನೇ ಪ್ರೆಸ್ ಮಾಡಿ ಕೆಣಕಿ ಜಗಳ ಮಾಡೋಕ್ಕೆ ಎಷ್ಟು ಜನ ಇರ್ತಾರೆ. ಕೋಪ ಮಾಡ್ಕೊಳ್ತೀರಾ ಅಂತ ಇಟ್ಕೊಳ್ಳಿ, ಪ್ರಚೋದನೆ ಮಾಡೋಕ್ಕೆ. ಸೊ ನಿಮ್ಮ ಕಸವನ್ನು ತೊಳೆಯೋಕ್ಕೆ ಹೆಲ್ಪ್ ಮಾಡೋರು ನನ್ನ ಪ್ರಕಾರ ಒಬ್ಬ ನಿಜವಾದ ಆಧ್ಯಾತ್ಮಿಕ ಗುರು ಅಥವಾ ಮಾರ್ಗದರ್ಶನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಭೂಮಿ ಮೇಲೆ. ಎಲ್ಲರೂ ಆ ಬಟನ್ ಬಂದು ಪ್ರೆಸ್ ಮಾಡಿ ಹೋಗ್ತಾರೆ ಅಷ್ಟೇ. ಆ ಗಲೀಜ್ ಕಸ ಯಾರು ತೊಳಿತಾರೆ? ಯಾವ ಸರ್ಟಿಫಿಕೇಟು, ಯಾವ ಮಾರ್ಕ್ಸು, ಯಾವ ಯೂನಿವರ್ಸಿಟಿ, ಯಾವ ಕಾರು, ಯಾವ ನಿಮ್ಮದು ದೊಡ್ಡ ಪ್ರಾಪರ್ಟಿ ಅಸೆಟ್ ಕ್ಲೀನ್ ಮಾಡುತ್ತೆ? ನಥಿಂಗ್ ಆನ್ ಅರ್ತ್ ಕ್ಯಾನ್ ಡೂ ಇಟ್. ಯು ಸಿಟ್ಟಿಂಗ್ ದೇರ್ ವಿತ್ ಯೋರ್ ಸೆಲ್ಫ್ ಆ್ಯಂಡ್ ಜಸ್ಟ್ ಸಿಟ್. ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆಯಾ, ಕೂತ್ಕೊಳ್ಳಿ. ಬೋರ್ ಆಗ್ತಾ ಇದೆಯಾ, ಕೂತ್ಕೊಳ್ಳಿ. ವಿಚಿತ್ರ ಅನ್ನಿಸ್ತಾ ಇದೆಯಾ, ಕೂತ್ಕೊಳ್ಳಿ. ಕೂತ್ಕೊಂಡು ಒಂದಿನ 3 ನಿಮಿಷ, 2 ನಿಮಿಷ, 10 ನಿಮಿಷ, 15 ನಿಮಿಷ, ದೆನ್ ಯು ನೋ ಹೌ ಪವರ್ಫುಲ್ ದಿಸ್ ಹೋಲ್ ಪ್ರಾಸೆಸ್ ಇಸ್. ಇದನ್ನು ನೀವು ಬೇಕಾದ್ರೆ ಮೆಡಿಟೇಷನ್ ಅಂತ ಕರಿಬೋದು, ಥೆರಪಿ, ಹೀಲಿಂಗ್, ಏನು ಬೇಕಾದ್ರೆ ಕರಿಬೋದು. ಹೀಗೇ ಆಗಬೇಕು ಅನ್ನೋ ಮೆಡಿಟೇಷನ್ ಎಲ್ಲೂ ತಮ್ಮರೂಲಿಲ್ಲ. ತುಂಬ ಜನ ಇದೇ ಹೀಗೆ ಅಂತ ಬದರಿಸಿ ಆ ಮನುಷ್ಯ ಮೆಡಿಟೇಟ್ ಇರಲಿ, ಸರಿಯಾಗಿ ಕೂತ್ಕೊಳ್ಳೋಕ್ಕೂ ಹೆದರ್ಕೊಂಡ್ಬಿಡ್ಬೇಕು, ಹಂಗೆ ಮಾಡ್ತಾರೆ. ನೋ, ಸ್ಟಾರ್ಟ್ ವಿತ್ ದಟ್. ಮೆಡಿಟೇಷನ್ ದಾರಿಗೆ ಹೋಗೋಕ್ಕೆ ಎಷ್ಟೊತ್ತು ಬೇಕು ಒಬ್ಬ ಮನುಷ್ಯನಿಗೆ? ಇಟ್ಸ್ ಜಸ್ಟ್ ಅ ಸ್ಪಾರ್ಕ್ ಆಫ್ ಅ ಮೂಮೆಂಟ್. ಸೊ ಎಸ್, ಅಕಾರ್ಡಿಂಗ್ ಟು ಮೀ ದಟ್ಸ್, ಆಸ್ ಐ ಸೆಡ್, ಇಸ್ ದ ಮೋಸ್ಟ್ ಕ್ರೂಷಿಯಲ್ ಥಿಂಗ್. Loneliness is depressing and dangerous. Aloneness is spiritual and game changer. And yes, absolutely. Spiritual and game changer. ಅಂದ್ರೆ ಒಟ್ಟಾರೆ ನೀವು ಹೇಳೋದೇನು ಅಂತಂದ್ರೆ, ಸಮಾಜ ನಮ್ಮನ್ನ ಧಿಕ್ಕರಿಸೋದು ಒಂಟಿತನ. ಹೌದು. ನಾವು ಸಮಾಜವನ್ನು ಬಿಟ್ಟು ನಮ್ಮ ಜೊತೆ ನಾವು ಕೊಡೋದು ಏಕಾಂತ. ಹೌದು. ಫೈನಲಿ. ಆ್ಯಂಡ್ ಬ್ಯಾಕ್ ಟು ಡ್ರಗ್ಲೆಸ್ ಥೆರಪಿ. ಮತ್ತು ಅಲ್ಲಿಗೆ ಬರೋಣ ಇವಾಗ. ಈಗ ಈ ಥರದ ಮಾತುಗಳಿಂದ ಅಥವಾ ಈ ಥರದ ಕೆಲವು ವಿಷಯಗಳಿಂದ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಟ್ರೀಟ್ ಮಾಡಬಹುದು. ಈ ಕೆಲವೊಂದು ಮಾತ್ರೆ ಹಾಕ್ಕೊಂಡ್ರೆ ಕಡಿಮೆ ಆಗುವಂತಹ ಕಾಯಿಲೆಗಳಿದೆ. ಕೆಮ್ಮು, ನೆಗಡಿ, ಜ್ವರ, ತಲೆನೋವು, ಇವುಗಳಿಗೆಲ್ಲ ಹೆಂಗೆ ಮಾತ್ರೆ ಇಲ್ಲದೇನೆ ಟ್ರೀಟ್ಮೆಂಟ್ ಕೊಡೋದು? ಯಾಕಂದರೆ ಡೋಲೋ ಇಲ್ಲದೆ ನಡೆಯೋದೇ ಇಲ್ಲಪ್ಪ. ನನಗೆ ಈ ಇಂಟರ್ವ್ಯೂ ಯಾಕೆ ತುಂಬ ಇಷ್ಟ ಆಯಿತು ಅಂದರೆ, ನೀವು ಆ ಸಟಲ್ ನ್ಯೂಯಾನ್ಸಸ್ನ ಅರ್ಥ ಮಾಡಿಕೊಂಡು ಪ್ರಶ್ನೆಗಳನ್ನು ತುಂಬ ಜಾಣ್ಮೆಯಿಂದ ಕೇಳ್ತಿದ್ದೀರಾ. ತುಂಬ ಜನ ನಾನು ಕೇಳೋದು, ಮೇಡಮ್ ಡ್ರಗ್ಲೆಸ್ ಥೆರಪಿಯಿಂದ ಏನು ಅಮ್ಮಮ್ಮ ಅಂದರೆ ತಲೆನೋವು, ವಾಂತಿ, ಕೆಮ್ಮು ವಾಸಿ ಆಗ್ಬೋದು,
ಟಿ ಬಿ ವಾಸಿ ಆಗುತ್ತಾ, ಸೋರಿಯಾಸಿಸ್ ವಾಸಿ ಆಗುತ್ತಾ, ಮೈಗ್ರೇನ್ ಹೆಡೇಕ್ ವಾಸಿ ಆಗುತ್ತಾ, PCOD ವಾಸಿ ಆಗುತ್ತಾ, ಬ್ಯಾಕ್ ಪೇನ್ ವಾಸಿ ಆಗುತ್ತಾ ಅಂತ. ಅಫ್ಕೋರ್ಸ್ ಅದೆಲ್ಲ ನಿಮ್ಮ ಮನಸ್ಸಿನ ಒಂದು ಭಾಗದಿಂದ ಉದ್ಭವ ಆಗಿರೋದು. ಅದಕ್ಕೆ ರಾಶಿ ರಾಶಿ ಟೆಸ್ಟಿಮೋನಿಗಳಿದೆ. ಈಗಂತೂ ಪ್ರೌಡ್ಲಿ ಐ ಕ್ಯಾನ್ ಸೇ ಐ ಹ್ಯಾವ್ ಕ್ರಿಯೇಟೆಡ್ ಅ ರೆಕಾರ್ಡ್. ಬಟ್ ಕೆಮ್ಮು ನೆಗಡಿನೂ ಕೂಡ ನಿಮ್ಮ ಇಮೋಷನ್ಸಿಂದ ಬರುತ್ತೆ ಅಂದರೆ ನೀವು ನಂಬ್ತೀರಾ? ನೀವೊಂದು ಕೆಲಸ ಮಾಡಿ, ಅಲ್ಲಿ ಪುಟ್ ಓಪನ್ ಚಾಲೆಂಜ್ ಟು ಎವ್ರಿಬಡಿ ಇನ್ಕ್ಲೂಡಿಂಗ್ ದಿ ಆಡಿಯನ್ಸ್. ನೀವು ಕೂಡ ನೆಕ್ಸ್ಟ್ ಟೈಮ್ ನೀವು ನನಗೆ ಟೆಕ್ಸ್ಟ್ ಅಥವಾ ಕಾಲ್ ಮಾಡಿ ಹೇಳಬೇಕು, ನಿಮಗೆ ಅಲರ್ಜಿ ಕೆಮ್ಮು ನೆಗಡಿ ಆಗುತ್ತಲ್ವಾ, ಅದಕ್ಕಿಂತ 1 ವಾರದ ಹಿಂದೆಯಿಂದ ನಿಮ್ಮ ಮನಸ್ಥಿತಿಯಲ್ಲಿ ಯಾವ ವಿಚಾರ ತುಂಬ ಕಿರಿಕಿರಿ ಅಥವಾ ಕೋಪ ಬರಿಸ್ತು ಅಂತ ನೋಡಬೇಕು. ಆ ಟ್ರಿಗರ್ ಇಲ್ಲದೆ ನಿಮಗೆ ಅದು ಎಂಥ ವೈರಸ್ಸೇ ಆಗಿರಬಹುದು, ಅದು ಬಂದಿರಲ್ಲ. ನಿಮಗೆ ನೆಗಡಿ ಅಲರ್ಜಿ ಇನ್ಫೆಕ್ಷನ್ ಬಂದಿರಲ್ಲ. ಐ ಕ್ಯಾನ್ ಬೆಟ್ ಯು ಆನ್ ದಿಸ್. ಶೋರ್. ಎಸ್, you can text me and people can comment on the comment box if they can correlate. Of course ಹಿಂದೆ ನಾವು ನೋಡ್ಕೊಂಡ್ರಲ್ಲ, ಮುಂದೆ ನೀವು ಅಬ್ಸರ್ವ್ ಮಾಡಬಹುದು. ಈ ರಿಗ್ರೆಸ್ ಆಗಿ ಎಲ್ಲ ಥರದ ಮೆಡಿಸಿನ್ ತೊಗೊಂಡ್ರು ಡ್ರೈ ಕಾಫ್ ಥರ ಅಥವಾ ಇನ್ನೊಂದು ಕಾಫ್ ಥರ ಕಾಫ್ 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 ಬರ್ತಾ ಇರುತ್ತಲ್ಲ, ವಾಸ್ತವದಲ್ಲಿ ಅವರು ತಮ್ಮ ಶ್ವಾಸಕೋಶದಲ್ಲಿರೋ ಯಾವುದೋ ದುಃಖವನ್ನು ಯಾವ ರೀತಿ ರಿಲೀಸ್ ಮಾಡೋಕ್ಕೆ ಆಗತ್ತೆ ಅಥವಾ ಮಾಡಬೇಕು ಅನ್ನೋ ಅರಿವೇ ಇಲ್ಲದೆ ಆ ರೀತಿ ತೋರಿಸ್ಕೊಳ್ತಾ ಆಚೆ ಹಾಕ್ತಾ ಇರ್ತಾರೆ. ಸೊ ಸೀಕಿಂಗ್ ಅಟೆನ್ಷನ್, ನಾವು ADHD ಅಂತೆಲ್ಲ ಎಷ್ಟು ಚೆನ್ನಾಗಿ ಹೆಸರು ಕೊಟ್ಬಿಡ್ತೀವಿ. ಎಷ್ಟೋ ಸತಿ ಬಿಕಾಸ್ ಆಫ್ ದೀಸ್ ಡೆಫಿಷಿಯನ್ಸೀಸ್ ಆಫ್ ಲವ್, ಪೀಸ್ ಆ್ಯಂಡ್ ಹಾರ್ಮನಿ ಕ್ರಿಯೇಟ್ ಆಗುವಂಥದ್ದು. ಮಕ್ಕಳಿಗೆ ಮಾತ್ರ ಅನ್ಕೊಂಡಿದ್ದೀವಿ, ಆ ಕಾಯಿಲೆ ದೊಡ್ಡವ್ರಿಗೂ ಇದೆ, ರಿಸರ್ಚ್ ಹೇಳುತ್ತೆ. ಎಸ್, ಅಟೆನ್ಷನ್ ಸೀಕಿಂಗ್. ನೀವು ನೋಡಿದಿರ ಕೆಲವರು ಎಡ್ಬಿಡಂಗಿ ಥರ ದೊಡ್ಡವ್ರು ಆಡ್ತಾ ಇರ್ತಾರೆ ಗ್ಯಾದರಿಂಗಲ್ಲಿ, ನೋಡಿಲ್ವಾ ನೀವು? ಇವ್ರು ಯಾಕೆ ಹಿಂಗೆ ಆಡ್ತಾನೆ, ಎಲ್ಲ ತಿರುಗಿ ನೋಡ್ತಾರ, ಪಾಪ ಅವ್ನಿಗೇನೋ ಮಾನಸಿಕವಾಗಿ ಎಲ್ಲರೂ ನನ್ನ ನೋಡಬೇಕು, ಅಟೆನ್ಷನ್ ಸಿಗಬೇಕು, ನನ್ನ ಬೆಸ್ಟ್ ಅನ್ನಿಸ್ಬೇಕು, ನನ್ನ ಅಂಗೀಕಾರ ಮಾಡಬೇಕು ಅಂತ ಒದ್ದಾಡ್ತಾ ಇರ್ತಾನೆ ಅವನು. ಸೊ ಈ ಸಣ್ಣ ಸಣ್ಣ ಅಲರ್ಜಿಕ್ ರಿಯಾಕ್ಷನ್, ನನಗೆ ಈ ಐಟಮ್ ಆಗಲ್ಲ, ಅದಾಗಲ್ಲ. ಐ ಆಮ್ ನಾಟ್ ಡಿನೈಯಿಂಗ್ ದ ಮೆಡಿಕಲ್ ಇಂಪ್ಯಾಕ್ಟ್ ಆ್ಯಂಡ್ ದಿ ಫುಡ್ ರಿಯಾಕ್ಷನ್. ನೋ, ಖಂಡಿತ ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ. ಅದು ಫಿಸಿಕಲ್ ಲೆವೆಲಲ್ಲಿ ನಿಜ. ನಾನು ಸಟಲ್ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ. ಸೂಕ್ಷ್ಮ ಹಂತದಲ್ಲಿ ಈ ಜಾಣ್ಮೆಯಿಂದ ತಗೊಳ್ಳೋರು ಮ್ಯಾಜಿಕ್ ಥರ ವಾಸಿ ಆಗ್ತಾರೆ. ಯಾಕಾಗಲ್ಲ? ಅದನ್ನೇ ತಾನೇ ನಾನು ಇಷ್ಟು ವರ್ಷ ಪ್ರೂವ್ ಮಾಡ್ತಾ ಬರ್ತಾ ಇರೋದು ಅಥವಾ ಪ್ರೂವ್ ಆಗಿರೋದು. ಆ್ಯಂಡ್ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ಫಾರ್ ಅ ಕಾಮನ್ ಕೋಲ್ಡ್ ನೀವು ಏನೇ ಪಾಪಪ್ ಮಾಡಿದ್ರು ಕೆಮಿಕಲ್, ಅದ್ರ ಟೈಮ್ ತೊಗೊಳತ್ತಾ ಹೋಗೋಕ್ಕೆ? ತೊಗೊಂಡೆ. ಬಿಕಾಸ್ ವೈರಸ್ಸಿಗೆ ನೀವು ಯಾವುದು ಕೆಮಿಕಲ್ ತೊಗೊಳಕ್ಕಾಗಲ್ಲ, ಬ್ಯಾಕ್ಟೀರಿಯಾಗೆ ಏನೋ ಮಾಡಬಹುದು. ಬಟ್ ಸಿಟ್ ವಿತ್ ಯೋರ್ ಸೆಲ್ಫ್. ಕಳೆದ 1 ವಾರ 1 ತಿಂಗಳು ಬಿಟ್ಬಿಡಿ. ನಾನು ಯಾವಾಗಲೂ ಹೇಳ್ತೀನಿ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅದಕ್ಕಿಂತ ಸೂಕ್ತವಾದ ಸಮಯನೇ ಇಲ್ಲ ನಮ್ಮ ರಿಪೋರ್ಟ್ ಕಾರ್ಡ್ ಸಿಗೋಕ್ಕೆ. ನಮಗೆ ಪ್ರತಿ ಅಮಾವಾಸ್ಯೆಲಿ ಹಾಗಾಯಿತು ಹೀಗಾಯಿತು ಅಂತಾರೆ, ಹುಣ್ಣಿಮೆಲಿ ಹೀಗಾಯಿತು ಅಂತ ಹೆದರ್ಕೊಳ್ತಾರೆ. ಅದು ರಿಪೋರ್ಟ್ ಕಾರ್ಡ್ ಸರ್. ಕಳೆದ 1 ತಿಂಗಳಲ್ಲಿ ನೀವು ಯಾವುದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ರಿ, ಯಾವುದ್ರ ಬಗ್ಗೆ ತುಂಬ ಭಯ ಪಟ್ಟಿದ್ರಿ, ಯಾವುದ್ರ ಬಗ್ಗೆ ತುಂಬ ಡಿಸ್ಟರ್ಬ್ ಆಗಿದ್ರಿ, ಯಾವುದ್ರ ಬಗ್ಗೆ ತುಂಬ ಡೀಪ್ ಥಿಂಕಿಂಗಲ್ಲಿ ಕಳೆದು ಹೋಗಿದ್ರೆ ಅದನ್ನು ಈಗ ವಾಂತಿ ಮಾಡ್ತಾ ಇರುತ್ತೆ ಅವತ್ತು ನಿಮ್ಮ ಬಾಡಿ. ಈ ಅಮಾವಾಸ್ಯೆ ಹುಣ್ಣಿಮೆಗೆ ವಿಜ್ಞಾನದಲ್ಲೂ ಜಾಗ ಇದೆನಾ? 100% ಇದೆ. ಏನಂತ ಯುರೋಪಲ್ಲಿ ಸಾಕಷ್ಟು ಜನ ಲೂನಾರ್ ಇಂಪ್ಯಾಕ್ಟ್ ಅನ್ನ ಮೆಂಟಲ್ ಹೆಲ್ತ್ ಮೇಲೆ ನೋಡಿ, ಹೇಗೆ ನಮ್ಮ ಸಮುದ್ರದಲ್ಲಿ ಅಲೆಗಳು ಹುಣ್ಣಿಮೆ ದಿನ ಚೇಂಜ್ ಆಗುತ್ತೋ, ಎಲ್ಲ ಮೆಂಟಲ್ ಹಾಸ್ಪಿಟಲ್ಗಳಲ್ಲಿ ಅಗ್ರೆಸಿವ್ ಆಗಿ ಆ ಪೇಷಂಟ್ಗಳು ರಿಯಾಕ್ಟ್ ಮಾಡುವಂಥದ್ರಿಂದ ಹಿಡಿದು ಹೆಚ್ಚು ಆಕ್ಸಿಡೆಂಟ್ಗಳು, ರೇಪ್ಗಳು, ಕ್ರೈಮ್ಗಳು, ಕೊಲೆಗಳು ಹುಣ್ಣಿಮೆ ದಿನ ಹೆಚ್ಚಾಗಿದೆ ಅನ್ನೋದು ಪ್ರೂವ್ ಆಗಿದೆ. ಹುಣ್ಣಿಮೆ ದಿನ ಜಾಸ್ತಿ ಆಗಿದೆ. ಹೌದು. ಹಾಗಾದ್ರೆ ಆದರೆ ಅಮಾವಾಸ್ಯೆಯ ಸಂದರ್ಭದಲ್ಲಿ ಮೈಂಡ್ ಸೆಟ್ಗಳು ಹೆಂಗಿರುತ್ತೆ, ಈ ಹುಣ್ಣಿಮೆಯಲ್ಲಿ ಹೆಂಗಿರುತ್ತೆ? ಎಸ್. ಸೊ ಏನಾಗುತ್ತೆ ಅಂದರೆ ನಿಮ್ಮ ನ್ಯೂನ್ಯತೆ ಏನಿದೆ ಮಾನಸಿಕವಾಗಿ, ಅದು ಹೆಚ್ಚು ಅಮಾವಾಸ್ಯೆಯಲ್ಲಿ ಪ್ರಚೋದನೆ ಆಗುತ್ತೆ. ಯಾವ ಮಾನಸಿಕವಾಗಿ ನೀವು ತುಂಬ ಡಿಸ್ಟರ್ಬ್ ಆಗಿರ್ತೀರ ಅದು ಹೆಚ್ಚು ಹುಣ್ಣಿಮೆ ದಿನ. ಅಂದರೆ ವಾಟ್ ಯು ಬೀನ್ ಕಾಂಟಂಪ್ಲೇಟಿಂಗ್ ಅ ಲಾಟ್ ಓವರ್ ದ ಪಾಸ್ಟ್ 15-20 ಡೇಸ್, ಅದು ಹುಣ್ಣಿಮೆ ದಿನ ಪ್ರಚೋದನೆಗೆ ಒಳಗಾಗುತ್ತೆ. ಅದರ ಔಟ್ ಬರ್ಸ್ಟ್ ನೀವು ಎಷ್ಟು ಮೆಚ್ಯೂರ್ಡ್ ಆಗಿದ್ದೀರೋ ಅಷ್ಟು ಸೂಕ್ಷ್ಮವಾಗಿ ಆಗುತ್ತೆ. ಈಗ ನೀವು ಸೂಕ್ಷ್ಮ ವ್ಯಕ್ತಿ, ಈಗ ಆಗ್ಲಿಂದ ಮಾತಾಡ್ತಾ ನೀವು ಯು ಆರ್ ವೆರಿ ಸಟಲ್ ಆ್ಯಂಡ್ ನಿಮ್ಮ ಇಂಟೆಲಿಜೆನ್ಸ್ ಗೊತ್ತಾಗುತ್ತೆ. ಹಾಗಿದ್ರೆ ಸೂಕ್ಷ್ಮವಾಗಿ ಭಾವನೆಗೆ ಬರುತ್ತೆ. ನಾನು ತುಂಬ ದಡ್ಡಿ ಅಂತ ಇಟ್ಕೊಳ್ಳಿ, ಈ ಭಾವನೆ, ವಿಚಾರ, ಸೂಕ್ಷ್ಮತೆ ಇದೆಲ್ಲ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಅದೊಂದು ಕ್ಲಾಶ್ ಆಗ್ಬೋದು, ಅದೊಂದು ಆಕ್ಸಿಡೆಂಟ್ ಆಗಬಹುದು, ಅದು ಜಾರ್ ಬೀಳೋದಾಗಬಹುದು, ಅದು ಅವತ್ತು ಅಬ್ಸಲ್ಯೂಟ್ಲಿ. ನಮ್ಮ ಚರ್ಮ ಎಷ್ಟು ತಿಕ್ಕಿದೆಯೋ, ಅಂದರೆ ನಾನು ಫಿಸಿಕಲಿ ಹೇಳ್ತಾ ಇಲ್ಲ, ಮೆಟಾಫಿಸಿಕಲ್ ಆಗಿ ಒಂದು ಮೆಟಾಫರ್ ಥರ ಹೇಳ್ತಾ ಇದ್ದೀನಿ, ಎಷ್ಟು ತಿಕ್ಕಾಗಿದೆಯೋ ಅಷ್ಟು ದೊಡ್ಡದಾಗುತ್ತೆ ಆಘಾತ. ಎಷ್ಟು ಸೂಕ್ಷ್ಮ ಆಗಿದೆಯೋ ಅಷ್ಟು ಸೂಕ್ಷ್ಮವಾಗಿ ನಮಗೆ ಯಾಕೋ ಸರಿ ಹೋಗ್ತಲ್ಲ ಅಂತ ಗೊತ್ತಾಗುತ್ತೆ. ಇಟ್ ಕಮ್ಸ್ ಡೌನ್, ಬಾಯ್ಲ್ಸ್ ಡೌನ್ ಟು ಅಸ್ ಅಲ್ಟಿಮೇಟ್ಲಿ. ಎಸ್, ಅಂದರೆ ಫೈನ್. ಒಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂಗೆ, ಐ ಡೋಂಟ್ ನೋ ಇಟ್ಸ್ ಸೈಂಟಿಫಿಕ್ ಆರ್ ಅನ್ಸೈಂಟಿಫಿಕ್ ಆರ್ ಇಟ್ಸ್ ರೈಟ್ ಆರ್ ರಾಂಗ್. ಈಗ ನೀವು ಹೇಳಿದ್ರಿ ಒಂದು 15-20 ದಿನದ ಹಿಂದೆ ನಮ್ಮ ಶ್ವಾಸಕೋಶದಲ್ಲಿ ಆದಂತಹ ಒಂದು ಏನೋ ಒಂದು ದುಃಖ, ಅದರಿಂದ ನಮಗೆ ಬೇಸರದಿಂದ ನಮಗೆ ನೆಗಡಿ, ಕೆಮ್ಮು ಆ ಥರದ್ದು ಬರೋದು ಸಾಧ್ಯತೆ ಇದೆ ಅಂತ. ಕೋವಿಡ್ ಟೈಮಲ್ಲಿ ಹೆಂಗೆ ಅಂದ್ರೆ ಅದು ಟ್ರಾನ್ಸ್ಫಾರ್ಮ್ ಡಿಸೀಸಾ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆದಂತಹ ಡಿಸೀಸ್ ಅಂತ ಹೇಳ್ಬೋದಾ, ಅಥವಾ ಕೋವಿಡ್ ಅನುಭವಿಸಿದಂತ ಎಲ್ಲರಿಗೂ ಈ ಲಂಗ್ಸ್ ಅಲ್ಲಿ ಮನದಲ್ಲಿ ದುಃಖ ಇತ್ತು? ನಂಗೆ ಗೊತ್ತಿಲ್ಲ ನಾನು ಇದು ಹೇಳ್ಬೋದಾ, ಬಟ್ ಕೋವಿಡ್ ಐ ಆಮ್ ಶ್ಯೂರ್
ಆನೆಸ್ಟ್ ಆಗಿ ಒಪ್ಕೊಳ್ಳೋದಿದ್ರೆ ಸುಮಾರು ಜನ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಒಪ್ಕೊಳ್ತಾರೆ. ಯಾರಿಗೆ ಭಯ ಜಾಸ್ತಿ ಇತ್ತೋ ಅವರಿಗೆ ಜಾಸ್ತಿ ಕೋವಿಡ್ ಅಟ್ಯಾಕ್ ಆಗಿತ್ತು. ನಂಗೆ ಬಂದಿಲ್ಲಪ್ಪ. ಸೊ ಅಂಡ್ ಎಷ್ಟೋ ಜನ ಕೋವಿಡ್ ಇಲ್ದೇನೂ ಆ ಸಿಂಪ್ಟಮ್ಸ್ಗಳನ್ನ ಅನುಭವಿಸೋರು. ನೆಗೆಟಿವ್ ಬರ್ತಾ ಇತ್ತು, ಬಟ್ ದೇ ಹ್ಯಾಡ್ ಅಬ್ಸಲ್ಯೂಟ್ಲಿ ದೋಸ್ ಸಿಂಪ್ಟಮ್ಸ್. ಹೌ ಡು ಜಸ್ಟಿಫೈ ದಿಸ್? ಸೊ ಯು ಆರ್ ಪ್ರೋನ್ ಟು ಐ ಆಮ್ ನಾಟ್ ಡಿನೈಯಿಂಗ್ ದಿ ಎಕ್ಸಿಸ್ಟೆನ್ಸ್ ಆಫ್ ಬ್ಯಾಕ್ಟೀರಿಯಾ ಆರ್ ವೈರಸ್. ಇಲ್ಲಿ ಫಿಸಿಕಲ್ ವರ್ಲ್ಡ್ ಅಲ್ಲಿ ಏನೂ ಇಲ್ಲ ಅಂತ ನಾವು ಯಾರೂ ಡಿನೈ ಮಾಡ್ತಾ ಇಲ್ಲ. ಅದು ಫಿಸಿಕಲ್ ಅಷ್ಟೇ. ಫಿಸಿಕಲ್ ಮೀರಿ ತುಂಬಾ ಡೈಮೆನ್ಷನ್ಸ್ ಇದೆ ಅಲ್ವಾ? ನಮ್ಮ ಅನ್ನಮಯ ಕೋಶ ಇದೆ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶ, ಈ ಎಲ್ಲ ಕೋಶಗಳು ಇದೆ. ನಾನು ಒಂದನ್ನೇ ಹಿಡ್ಕೊಂಡು ಇದು ಮಾತ್ರ ನಿಜ ಅಂದರೆ ಆಯಿತು, ನಿಂಗೆ ಅದೇ ಕಾಣ್ತಾರದು ಅಷ್ಟೇ ನಿಜ, ಅದು ನಿನ್ನ ಹಣೆ ಬರ, ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ? ಈಗ ದೇವರ ವಿಗ್ರಹ ನೋಡಿ, ವಿಗ್ರಹ ಅಷ್ಟೇ ನಿಜ, ಇನ್ನೆಲ್ಲೂ ದೇವರಿಲ್ಲ ಅಂದರೆ ಹಾಗಾದ್ರೆ ನಿನ್ನ ಹೃದಯದಲ್ಲಿ ದೇವರು ಸ್ಪರ್ಶಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ನಾ ಕಲ್ಲಲ್ಲಲ್ವಾ ಅವನಿರೋದು, ಹೌದಲ್ವಾ? ಅದು ಸಾಧ್ಯ ಇಲ್ಲ. ಯಾಕಂದ್ರೆ ದೇವ್ರು ನಂಗೆ ಇಲ್ಲಿ ಫೀಲ್ ಆಗ್ತಾನೆ, ಅಲ್ಲಿ ಫೀಲ್ ಆಗ್ತಾನೆ, ಮನೆಗೆ ಹೋದಾಗ ಫೀಲ್ ಆಗ್ತಾನೆ, ಅಲ್ಲಿಂದ ಕರ್ಕೊಂಡು ಬಂದಿದ್ದಾನೆ ಇಲ್ಲಿಗೆ. ಹಾಗಾದ್ರೆ ಅದು ಯಾವ ಭಾವನೆ? ಸೊ ಎಸ್, ದೇರ್ ಇಸ್ ಬ್ಯಾಕ್ಟೀರಿಯಾ, ವೈರಸ್, ಫಿಸಿಕಲ್ ಬಾಡಿ, ಡಿಸೀಸ್, ಇನ್ಫೆಕ್ಷನ್, ಎಸ್, ಅನ್ಹೈಜಿನಿಕ್ ಆಗೋ ಮತ್ತೊಂದೋ ಇನ್ನೊಂದೋ ಹೆರಿಡಿಟಿನೋ, ಎಸ್, ಆಲ್ ದಟ್ ಇಸ್ ರಿಯಲ್. ಬಟ್ ವೈ ಆರ್ ಯು ಪ್ರೋನ್ ಟು ಇಟ್? ನಿಮಗೆ ಯಾಕೆ ಅದಾಯಿತು? ವೈ ಡಿಡ್ ಯು ಅಟ್ರಾಕ್ಟ್ ಇಟ್? ಆ ಪ್ರಶ್ನೆಗೆ ಉತ್ತರ ಯಾರು ಕೊಡ್ತಾರೆ? ಎಲ್ಲೋ ಒಬ್ರೊಬ್ರಿಗೆ ಬರುತ್ತೆ ರೀ ಅಂತ ನಾವು ಬ್ಲ್ಯಾಂಕೆಟಾಗಿ ಹೇಳ್ಬಿಡ್ತೀವಿ. ನೋ, ದಟ್ ಈಸ್ ನಾಟ್ ರಿಯಲ್. ಎಲ್ಲೋ ಒಬ್ರೊಬ್ರಿಗಲ್ಲ. ಯು ಅಟ್ರಾಕ್ಟೆಡ್ ಇಸ್ ದಿಸ್, ಯು ಆರ್ ದ ರೀಸನ್, ಯು ಆರ್ ದ ಸೆಂಟರ್ ಪಾಯಿಂಟ್ ಫಾರ್ ಎವ್ರಿಥಿಂಗ್. ಮೈಂಡ್ ಸೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ. ನಾನು ಒಂದು ಕ್ರೇಜಸ್ ಪಾಯಿಂಟ್ ಹೇಳ್ತೀನಿ ನಿಮಗೆ. ನನ್ನ ಫ್ರೆಂಡ್ ಒಬ್ಬನಿದ್ದಾನೆ, ಬಹಳ ನೆಗಡೆ ಕೆಮ್ಮು ಆಯಿತು ಅಂದರೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಲ್ಲ, ಕೂಲ್ ಡ್ರಿಂಕ್ಸ್ ಕುಡಿದ್ಬಿಡ್ತಾನೆ, ಐಸ್ ಕ್ರೀಮ್ ತಿಂದ್ಬಿಡ್ತಾನೆ. ಅದು ಏನೋ ಹಂಗೆ ಮಾಡ್ತೀವಿ ಅಂತ ಕೇಳಿದ್ರೆ ಇನ್ನೋಡಿ ಕಡಿಮೆ ಆಗುತ್ತೆ ನೋಡೋದಂತ. ಅಂದರೆ ಆ ವಿಲ್ ಪವರ್ ಹಂಗೆ ವರ್ಕ್ ಆಗುತ್ತೆ ಅಂತ, ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳ್ತಾರೆ. ಒಂದು ಎರಡು ದಿನದಲ್ಲಿ ಜಾಸ್ತಿ ಆಗ್ಬೇಕು. ಹಂಗೆ ನೋಡಿದ್ರೆ ನೀರು ಕುಡಿದ್ರೆ, ಕೋಲ್ಡ್ ಏನಾದರೂ ಡ್ರಿಂಕ್ಸ್, ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಸರ್, ಇದಕ್ಕೆ ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳ್ತಾರೆ. ಅಂದರೆ ಇವಾಗ ನಿಮ್ಮನ್ನು ಟೆಸ್ಟ್ ಮಾಡಿ ನಿಮಗೆ ಏನೂ ಕಾಯಿಲೆ ಇಲ್ಲ ಅಂದರೂ ಏನೋ ಸಿಂಪ್ಟಮ್ ಇದೆ ಅಂದರೆ ಶುಗರ್ ಪಿಲ್ಗಳನ್ನು ಬರೀತಾ, ಇದು ಲಿಟ್ರಲಿ ಮಯೋ ಕ್ಲಿನಿಕಲ್ಲಿ ನಡೆಯುವಂಥದ್ದು, ರಿಸರ್ಚ್ ಸೆಂಟರಲ್ಲಿ ನಡೆಯುವಂಥದ್ದು. ಶುಗರ್ ನೋಡಿ, ಇದು ತುಂಬ ಬೆಸ್ಟು, ಹೊಸದಾಗಿ ಬಂದಿದೆ ಇದು ನಿಮ್ಮ ಇನ್ಫೆಕ್ಷನ್ಗೆ, ಇದು ತಗೊಳ್ಳಿ 3 ದಿನದಲ್ಲಿ ಕಮ್ಮಿ ಆಗುತ್ತೆ ಅಂತ ನಿಮಗೆ ಸುಮ್ಮನೆ ಶುಗರ್ ಪಿಲ್ನ ಇದು ಮೆಡಿಸಿನ್ ಅಂತ ಕೊಟ್ಟರೆ ಅದು ಕಮ್ಮಿ ಆಗುತ್ತೆ. ಈ ಥರ ಎಷ್ಟು ರಿಸರ್ಚ್ಗಳನ್ನು ಮಾಡಿದ್ದಾರೆ. ನಿಮ್ಗೆ ಆಪರೇಷನ್ ಮಾಡಿದೀನಿ ಅಂತ ಅನಸ್ತಿಯ ಕೊಟ್ಟು ಏನೂ ಮಾಡಿರಲ್ಲ, ಮಾಡಿದೀವಿ ಎಲ್ಲ ವಾಸಿಯಾಗಿರ್ತಾನೆ. ನಿಮ್ಮದು ಆಪರೇಷನ್ ಸಕ್ಸಸ್ಫುಲ್ ಆಗಿಲ್ಲ, ಸಾರಿ ಅಂದರೆ ಅವ್ನ ಹೆಲ್ತ್ ಠಪಾರ್ ಅಂತ ಕೆಳಗಡೆ ಹೋಗಿದೆ. ಇದೆಲ್ಲ ಅಂದರೆ ಆ್ಯಸ್ ಯು ಥಿಂಕ್ ಸೊ ಇಟ್ ಬಿಕಮ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್. ನಾವು ಅಂದ್ಕೊಂಡ ಹಾಗೆ ಆಗುವಂಥ ಒಂದು ಆ ರಿಪರ್ಕಷನ್ಸ್ ಏನಾಗುತ್ತೆ ನಮ್ಮ ಬಾಡಿಲಿ, ಮೈಂಡಲ್ಲಿ, ದಟ್ ಈಸ್ ಅಲ್ಟಿಮೇಟ್ಲಿ ದ ರಿಯಾಲಿಟಿ ಕ್ರಿಯೇಟರ್. ಮೈಂಡ್ ಪವರ್ಗೆ ಕ್ಯಾನ್ಸರ್ ಅನ್ನೇ ಗೆಲ್ಲಿಸುವಂತ ಶಕ್ತಿ ಇದೆ. ಸೊ ಮೆನಿ ಎಕ್ಸಾಂಪಲ್ಸ್, ಸೆಟ್ ಆಫ್ ಎಕ್ಸಾಂಪಲ್ಸ್ ಇದೆ, ಕ್ಲಿನಿಕಲ್ಲೇ ನೋಡಿದೀವಿ. ಆದರೆ ಅದಕ್ಕೆ ಎಷ್ಟು ತಯಾರಿ ಬೇಕು ಅಂತ, ಇದು ಎಷ್ಟು ತಯಾರಿ ಅನ್ನೋದಕ್ಕಿಂತ ಎಷ್ಟು ಆಳವಾದ ನಂಬಿಕೆ ಬೇಕು ಅನ್ನೋದ್ರ ಮೇಲೆ ನಿಲ್ಲುತ್ತೆ. ಬಿಕಾಸ್ ಫೇತ್ ಇಸ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಸರ್. ನಾನು ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟು ನಿಮಗೆ ಆ ಆಸ್ಪೆಕ್ಟಲ್ಲಿ ಇಳಿಯೋ ನಂಬಿಕೆನೇ ಇಲ್ಲ ಅಂದರೆ ಇಟ್ಸ್ ನಾಟ್ ಗೋನಾ ವರ್ಕ್. ಡೆಫಿನೆಟ್ಲಿ ನೋ. ಯಾಕಂತಂದ್ರೆ ಕ್ಯಾನ್ಸರ್ ಎಲ್ಲ ಡಿಸೀಸ್ ಹಂಗಲ್ಲ, ಅದು ಏನಾಗ್ತಾ ಇದೆ, ನಮ್ಮನ್ನು ಹೆಂಗೆ ತಿಂತಾ ಇದೆ ಅನ್ನೋ ನಮಗೆ ಗೊತ್ತಾಗಲ್ಲ. ಹೌದು. ಆದರೂ ನಾವು ಮನಸ್ಸಲ್ಲಿ ನಮ್ಗೆ ಅದು ಇರಂಗೇ ಇಲ್ಲ. ಕೆಲವೊಬ್ರು ನಾನು ನೋಡಿದ್ದೀನಿ, ನನಗೆ ಕ್ಯಾನ್ಸರ್ ಇದೆ ಅನ್ನುವಂಥ ಪರಿಜ್ಞಾನನೇ ಇರಲ್ಲ ಅವ್ರಿಗೆ. ಹೌದು, ಗೊತ್ತಿರುತ್ತೆ ಕ್ಯಾನ್ಸರ್ ಇರೋದು ಗೊತ್ತಿರುತ್ತೆ, ಬಟ್ ಅವರು ಅದನ್ನೆಲ್ಲೂ ತೋರಿಸ್ಕೊಳ್ತಾ ಇರಲ್ಲ. ಆರಾಮಾಗಿರ್ತಾರೆ, ತಿಂದುಂಡು ಚೆನ್ನಾಗಿರ್ತಾರೆ. ಒಟ್ಟು ಕ್ಯಾನ್ಸರ್ ಇದೆ ಅಂತ ಅವ್ರು ಎಲ್ಲೂ ಕೂಡ ಶೋಗೂ ಯಾರ ಮುಂದೆ ಹೇಳ್ಕೊಳ್ಳಲ್ಲ, ಅದು ಮರ್ತೇ ಬಿಟ್ಟಿರ್ತಾರೆ ಲಿಟ್ರಲಿ. ಬಟ್ ಅಷ್ಟು ಪಾಸಿಟಿವ್ ಮೈಂಡ್ ಸೆಟ್ ಒಳಗೆ ಅವ್ರು ಇದ್ದಾಗಲೂ ಕೂಡ ಕಾಲಕ್ರಮೇಣ ದೇಹ ನಶಿಸ್ತಾ ಹೋಗುತ್ತೆ, ಊಟ ಸೇರಲ್ಲ. ಸೊ ವಿಲ್ ಪವರ್ ಸ್ಟ್ರಾಂಗ್ ಇದ್ರೂ ಕೂಡ ಕೆಲವೊಂದು ಕೇಸಸ್ಗಳು ಈ ಥರ ಫೇಲ್ ಆಗೋದಿದೆನಾ? ಎಸ್, ದಟ್ ಈಸ್ ಒನ್ ಆಸ್ಪೆಕ್ಟ್ ಆಫ್ ದ ಮೈಂಡ್ ಅಲ್ವಾ. ಇಲ್ಲಿ ಬಿಲೀಫ್ ಸಿಸ್ಟಮ್ ಇದೆ, ನಿಮ್ಮದು ಪ್ರೋಗ್ರಾಮಿಂಗ್ ಹೇಗಾಗಿದೆ ಇದೆ, ನಿಮ್ಮ ಬಾಡಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದೆ ಅದಕ್ಕಿದೆ, ಎಷ್ಟು ಬಾಡಿ ಲೆವೆಲಲ್ಲಿ ಎನರ್ಜಿ ಆಲ್ರೆಡಿ ಗಿವ್ ಅಪ್ ಮಾಡಿಬಿಟ್ಟಿದೆ ಅದಿದೆ. ಸೊ ವಿಲ್ ಪವರ್ ಇಸ್ ನಾಟ್ ದಿ ಓನ್ಲಿ ಆಸ್ಪೆಕ್ಟ್. ನೋ, how much do you believe that you can survive adide, how much fighting spirit do you have adide. There are so many, of course there are physical and there are other energy aspects also. It's a combination of, ivaga ಒಂದು ಅಡಿಗೆಯಲ್ಲಿ ರುಚಿ ಬರಬೇಕು ಅಂದರೆ ತುಂಬ ಹೈ ಕ್ವಾಲಿಟಿ ರವೆ ತಂದು ಉಪ್ಪಿಟ್ಟಿಗೆ ಹಾಕಿದ್ದೀರಾ, ಬಟ್ ಮಿಕ್ಕಿದೆಲ್ಲ ವಿ ಗೂಫ್ಡ್ ಅಪ್. ಡ್ಯೂ ಥಿಂಕ್ ಒಳ್ಳೆ ಡಿಶ್ ಕ್ರಿಯೇಟ್ ಆಗುತ್ತೆ? ನೋ. ಸೊ ಒಂದು ಸಣ್ಣ ಉಪ್ಪು ಕೂಡ ನಾನು ಹೆಚ್ಚು ಕಮ್ಮಿ ಹಾಕಿದ್ರು ನೀವು ಅದೆಲ್ಲ ಮಾಡಿ ಕೂಡ ವೇಸ್ಟ್ ಆಗೋಗುತ್ತಲ್ವಾ. ಸೊ ಇಲ್ಲಿ ಯಾವುದೋ ಒಂದು ಸಣ್ಣ ಆಸ್ಪೆಕ್ಟ್ ಕೂಡ ಅವ್ರನ್ನ ಲೋ ಮಾಡ್ತಾ ಇರಬಹುದು. ಬಟ್ ಅದನ್ನು ನಾವು ಇಂಡಿವಿಜುವಲೈಸ್ ಮಾಡಿ ಹೇಳೋದು ತಪ್ಪಾಗುತ್ತೆ. ಇಟ್ ಕುಡ್ ಬಿ ವೇರಿಯಿಂಗ್ ಫ್ರಮ್ ಪರ್ಸನ್ ಟು ಪರ್ಸನ್, ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಡಿಫರ್ ಆಗುತ್ತೆ, ಖಂಡಿತ ಆಗುತ್ತೆ. ಓಕೆ. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್, ಸೆಕ್ಸ್ಯೂಷುವಲ್ ಕಾಂಟ್ಯಾಕ್ಟ್ಸ್ಗಳಲ್ಲಿ ಸುಮಾರು ತೊಂದರೆಗಳಿರುತ್ತೆ, ಅದಕ್ಕೂ ಡ್ರಗ್ಲೆಸ್ ಥೆರಪಿಗಳೆಲ್ಲ ಇದೆನಾ? ನಾನೊಂದು ಹೇಳ್ತೀನಿ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಇದು ಪ್ರಾಬ್ಲಿ ಗಂಡಸರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ತನ್ನ ಮನಸ್ಸು ಹಾಯಾಗಿದ್ದಾಗ ತಾನು ಫಿಸಿಕಲ್ ಕಾಂಟ್ಯಾಕ್ಟ್ ತನ್ನ ಪಾರ್ಟ್ನರ್ ಜೊತೆ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಅದು ಸಾಧ್ಯ ಆಗುತ್ತೆ.
ತಾನು ಡಿಪ್ರೆಸ್ಡು ಅಥವಾ ಸ್ಯಾಡ್ ಅಥವಾ ಆ್ಯಂಗ್ರಿ ಇದ್ದಾಗ ಎಷ್ಟು ಚೆನ್ನಾಗಿ ಅದು ಸಾಧ್ಯ ಆಗುತ್ತೆ. ಈ ಪ್ರಶ್ನೆಗೆ ಒಬ್ಬ ಮನುಷ್ಯ ಉತ್ತರ ತೊಗೊಂಡ್ರೆ ಸಾಕು, ಎಲ್ಲರಿಗೂ ಇದು ಅರ್ಥ ಆಗುತ್ತೆ, ಗೊತ್ತಾಗುತ್ತೆ ಮೆಂಟಲ್ ಹೆಲ್ತ್ಗೂ ಫಿಸಿಕಲ್ ಹೆಲ್ತ್ಗೂ ಸೆಕ್ಷುವಲ್ ಹೆಲ್ತ್ಗೂ ಡೈರೆಕ್ಟ್ ಕನೆಕ್ಷನ್ ಇದೆ ಅಂತ ಅಲ್ವಾ. ಸೊ ನಾನು ಚೆನ್ನಾಗಿ ತಿಂದು ಉಂಡ್ತೀನಿ ಅಂದ ತಕ್ಷಣ ನನಗೆ ಎಲ್ಲ ಕ್ರಿಯೆಗಳು ಚೆನ್ನಾಗಾಗುತ್ತೆ ಅನ್ನೋದು ಅದು ಮೂರ್ಖತನ. ತನ್ನ ಮನಸ್ಥಿತಿ ಆರೋಗ್ಯಕರವಾಗಿದ್ದು, ಭಾವನೆ ಆರೋಗ್ಯಕರವಾಗಿದ್ದು, ತಾನು ವಿಚಾರಗಳನ್ನು ಗಂಭೀರವಾಗಿ ಆ್ಯಂಕ್ಷಸ್ ಆಗಿ ಸ್ಟ್ರೆಸ್ಫುಲ್ ಆಗಿ ತಗೊಳ್ಳದೆ ಒಂದು ಆರಾಮವಾದ ಮನಸ್ಥಿತಿಯಲ್ಲಿದ್ದಾಗ ಖಚಿತವಾಗಿ ಅವರು ಒಂದು ಗ್ರೇಟ್ ಸೆಕ್ಷುವಲ್ ಅಥವಾ ಫಿಸಿಕಲ್ ಲೈಫನ್ನು ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಆ್ಯಂಡ್ ದಟ್ ಈಸ್ ದ ಕೀ. ಇಟ್ಸ್ ನಾಟ್ ರಿಯಲಿ ಅಬೌಟ್ ದ ಬಾಡಿ. ಎಸ್. ಆದರೆ ಸುಮಾರು ಜನ ವೈಮನಸ್ಸಿನಿಂದ ಅದನ್ನೇ ದೊಡ್ಡ ಸಮಸ್ಯೆ ಮಾಡಿಕೊಂಡು ದೊಡ್ಡ ಪ್ರಾಬ್ಲಮ್ ಮಾಡಿಕೊಂಡು ಡಿಪ್ರೆಸ್ ಮೂಡಿಗೆ ಹೋಗುವಂಥವ್ರು ಇರ್ತಾರೆ. ಸೊ ವಾಟ್ ಅಬೌಟ್ ದೆಮ್? ಹಂಗೆ ಯಾಕೆ ಆಗುತ್ತೆ? ಎಸ್, ನೋ, ಬಿಕಾಸ್ ದೇ ಡೋಂಟ್ ನೋ ದಟ್ ಅವ್ರ ಮೈಂಡ್ ಅವ್ರ ಇಮೋಷನ್ಸ್ ಅವ್ರ ಬಾಡಿನ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂತ. ಆ್ಯಂಡ್ ಫಿಸಿಕಲ್ ಪರ್ಫಾರ್ಮೆನ್ಸ್ ಇಸ್ ಎಕ್ಸ್ಟ್ರೀಮ್ಲಿ ಕ್ರೂಷಿಯಲ್. ಇಲ್ಲ ಅಂದರೆ ನಾನು ಯೂಸ್ಲೆಸ್ಸು, ವರ್ತ್ಲೆಸ್ಸು, ಲೈಫೇ ಮುಗಿದೋಯ್ತು ಆ ಥರ ನಾನು ಆಗಲೇ ಹೇಳ್ದಂಗೆ ಮಾತಾಡ್ತಾ ನಾನು ಹೇಳಿದೆ, ಕೆಲವು ಸತಿ ಇಶ್ಯೂಕ್ಕಿಂತ ಇಶ್ಯೂ ಬಗ್ಗೆ ನೀವು ಹೇಗೆ ಯೋಚನೆ ಮಾಡ್ತೀರಾ ಅದೇ ಜಾಸ್ತಿ ತೊಂದರೆ ಮಾಡ್ತಾ ಇರುತ್ತೆ. ಸೊ ನಾನು ಎಷ್ಟೋ ಜನ ಪೇಷಂಟ್ಗೆ ಹೇಳ್ತಾ ಇರ್ತೀನಿ, ನಿನ್ನ ಸಮಸ್ಯೆ ಇಷ್ಟೇ ಇರೋದಮ್ಮ, ಬಟ್ ನಿನ್ನ ಸಮಸ್ಯೆ ಇದೆ ಅಂತ ಸುತ್ತಿ ಡೋಂಟ್ ಫೀಡ್ ದ ಪ್ರಾಬ್ಲಮ್ ಅಂತ. ಸೊ ಲಾಟ್ ಆಫ್ ದ ಟೈಮ್ ನನ್ಗೆ ಈ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಆ ಪ್ರಾಬ್ಲಮ್ ಇದೆ ಅಂತ ಒತ್ತು ಕೊಟ್ಟು ಸ್ಟ್ಯಾಮರಿಂಗ್ ಅವ್ರದ್ದು ಅಷ್ಟೇ. ಅದಾಗತ್ತೆ ಅಂತ ಅವ್ರು ಕಾನ್ಷಿಯಸ್ ಆಗಿ ಸರಿಯಾಗಿ ಮಾತಾಡೋಕ್ಕಾಗಲ್ಲ. ಮನೇಲಿ ಆರಾಮಾಗಿದ್ದಾಗ ಮಾತಾಡಿಸಿ ಫಸ್ಟ್ ಕ್ಲಾಸ್ ಆಗಿ ಮಾತಾಡ್ತಾ ಇರ್ತಾರೆ ಎಷ್ಟೋ ಜನ. ಸೊ ವೆನ್ ಯು ಬಿಕಮ್ ಟೂ ಕಾನ್ಷಿಯಸ್ ಆ್ಯಂಡ್ ಟೂ ಸ್ಟ್ರೆಸ್ಫುಲ್ ಅಬೌಟ್ ಯುವರ್ ಪ್ರಾಬ್ಲಮ್, ದಟ್ಸ್ ವೆನ್ ದ ಪ್ರಾಬ್ಲಮ್ ಆಂಪ್ಲಿಫೈಸ್. ಸೊ ಸ್ವಲ್ಪ ನೀವು ಬೇರೆ ಲೇಯರ್ಸಲ್ಲೂ ಫಿಸಿಕಲ್ ಬಾಡಿ ಇಲ್ಲದೆ ಏನೋ ಪ್ರಾಬ್ಲಮ್ ಇದೆ, ಡಿಫೆಕ್ಟ್ ಇದೆ, ನಾನು ಹುಡ್ತಾನೆ ಡಿಫೆಕ್ಟು, ನಾನು ಯೂಸ್ಲೆಸ್ಸು, ವರ್ತ್ಲೆಸ್ಸು ಅಂತ ಏನೇನೋ ಮಾಡೋದಕ್ಕಿಂತ ಓಕೆ ಬಾಡಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಹಾಗಾದರೆ ಮೈಂಡ್, ಇಮೋಷನ್ಸ್, ಎನರ್ಜಿ ಮೇಲೂ ನಾನು ವರ್ಕ್ ಮಾಡಬೇಕು ಅನ್ನೋಷ್ಟು ಮೆಚ್ಯೂರಿಟಿ ಇದ್ದರೆ ಖಚಿತವಾಗಿ ಮೋಸ್ಟ್ ಆಫ್ ದ ಪೀಪಲ್ ಕ್ಯಾನ್ ಗೆಟ್ ಓವರ್ ಇಟ್. ಇಫ್ ಇಟ್ಸ್ ಅ ರಿಯಲ್ ಡೀಪ್ ಫಿಸಿಕಲ್ ಕಂಡೀಷನ್, ಎಸ್ ಮೆಡಿಕಲ್ ಹೆಲ್ಪ್ ಶುಡ್ ಬಿ ಟೇಕನ್. ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ, ಬಟ್ ಲಾಟ್ ಆಫ್ ಟೈಮ್ಸ್ ಇಟ್ಸ್ ಅಬೌಟ್ ದ ಮೆಂಟಲ್ ಹೆಲ್ತ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇದನ್ನು ಕೇಳಲೇಬೇಕು. ಇದು ರೀಸೆಂಟಾಗಿ ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದಮೇಲೆ ಗೊತ್ತಾಗಿರುವಂಥ ಪದಗಳು ಮತ್ತು ಕಾನ್ಸೆಪ್ಟ್ಸ್ಗಳು. ವಾಟ್ಸ್ ಯುವರ್ ಒಪಿನಿಯನ್ ಆನ್ ಮೂಡ್ ಸ್ವಿಂಗ್ಸ್ ಆ್ಯಂಡ್ ಮಲ್ಟಿಪಲ್ ಡಿಸಾರ್ಡರ್? ಅಂದರೆ ಗಂಡಸರಿಗೆ ಒಂದು ಮಲ್ಟಿಪಲ್ ಡಿಸಾರ್ಡರ್ ಅನ್ನೋದು ಇರುತ್ತೆ. ಒಂದು ಕ್ಷಣಕ್ಕೆ ಇದ್ದಂಥ ಮನಸ್ಥಿತಿ ಮತ್ತೊಂದು ಕ್ಷಣಕ್ಕೆ ಇರಲ್ಲ, ಶಿಫ್ಟ್ ಆಗಿಬಿಟ್ಟಿರ್ತಾರೆ. ಈ ಹೆಣ್ಮಕ್ಳಿಗೆ ಮೂಡ್ ಸ್ವಿಂಗ್ಸ್ ಎಲ್ಲ ಭಾಳ ಇರುತ್ತೆ. ಸೊ ಇದು ಹೆಂಗೆಲ್ಲ ಪರಿಣಾಮ ಬೀಳುತ್ತೆ ವ್ಯಕ್ತಿ ಮೇಲೆ? ಅಂದರೆ ಕೆಲವೊಂದು ಸಲ ನಮ್ಮ ಥರ ನಾವೇ ಇರದೆ ಮತ್ತೊಂದು ಥರ ಶಿಫ್ಟ್ ಆಗಿಬಿಡ್ತೀವಲ್ಲ, ಇದು ಮನಸ್ಥಿತಿಗೆ ಏನಾದರೂ ಹೊಡೆತ ಬೀಳುತ್ತೆ ಅಂತ? 100% ಹೌದು. ಮನಸ್ಥಿತಿಗೆ ಹೊಡೆತ ಬೀಳತ್ತೆ, ಹೊಡೆತ ಬಿದ್ದಿದ್ರಿಂದನೇ ಅವ್ರು ಹಾಗೆ ಆಡ್ತಾ ಇರ್ತಾರೆ. ಎರಡೂ ನಿಜ. ಇಲ್ಲಿ ಇವಾಗ ಇಬ್ರು ಮೂಡ್ ಸ್ವಿಂಗ್ಸ್ ಜಗಳ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ಬ್ಲೇಮಿಂಗ್ ಈಚ್ ಅದರ್, ಕಿರ್ಚಾಡ್ತಾ ಇರ್ತಾರೆ. ಯು ಆರ್ ಫೈಟಿಂಗ್ ವಿತ್ ಸಮಥಿಂಗ್ ಅಲ್ವಾ. ಈಗ ಪಿಲ್ಲೋ ಯಾಕ್ರಿ ಇಲ್ಲಿ ಇಟ್ಟಿಲ್ಲ ಅಲ್ಲಿಟ್ರಿ, ಅಥವಾ ಒದ್ದೆ ಬಟ್ಟೆನ ತಗೊಂಬಂದು ಅಲ್ಲಿ ಹಾಕಿದ್ರಿ, ಜಗಳ ಫುಲ್ ರೂಫ್ ಕಿತ್ತೋಗೋ ಥರ. ಬಟ್ ವಾಸ್ತವದಲ್ಲಿ ಅದು ಆ ಪಿಲ್ಲೋ ಅಥವಾ ಒದ್ದೆ ಟವಲ್ಲು ಅಥವಾ ನಮ್ಮ ಅಮ್ಮನ ಚೆನ್ನಾಗಿ ಟ್ರೀಟ್ ಮಾಡಿಲ್ಲ ಅಲ್ಲ. ದಟ್ ಲೇಡಿ ಫಾರ್ ಎಕ್ಸಾಂಪಲ್ ಇಸ್ ಫೈಟಿಂಗ್ ಫಾರ್ something else. She is fighting for something else. ಏನದು ಅಂತ ಅರ್ಥ ಮಾಡ್ಕೊಂಡು ಆಕೆ ತನ್ನನ್ನು ಸೆಲ್ಫ್ ಟ್ರೀಟ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಹೆಲ್ಪ್ ತೊಗೋಬೇಕಾಗತ್ತೆ. ಅಂದರೆ ಆಕೆ ಪ್ರೀತಿಗೆ ಫೈಟ್ ಮಾಡ್ತಾ ಇರ್ಬೋದು, ವಾಸ್ತವದಲ್ಲಿ ಪವರ್ಗೆ ಫೈಟ್ ಮಾಡ್ತಾ ಇರ್ಬೋದು, ರೆಸ್ಪೆಕ್ಟಿಗೆ ಫೈಟ್ ಮಾಡ್ತಾ ಇರ್ಬೋದು, ತನ್ನ ಫ್ರೀಡಮ್ಗೆ ಫೈಟ್ ಮಾಡ್ತಾ ಇರ್ಬೋದು, ತನ್ನ ಸ್ಪೇಸಿಗೆ ಫೈಟ್ ಮಾಡ್ತಾ ಇರ್ಬೋದು, ತನ್ನ ಐಡೆಂಟಿಟಿಗೆ ಫೈಟ್ ಮಾಡ್ತಾ ಇರ್ಬೋದು, ಅಥವಾ ತನ್ನ ಸ್ಟ್ರೆಸ್ಸನ್ನು ಹೇಗೆ ರಿಲೀಸ್ ಮಾಡಬೇಕು ಅಂತ ಗೊತ್ತಾಗದೆ ಎದುರುಗಡೆ ಇರೋ ಸೇಫ್ ವ್ಯಕ್ತಿಯನ್ನು ಪಂಚ್ ಬ್ಯಾಗ್ ಮಾಡ್ಕೊಂಡು ಹಾಕೊಂಡು ಗುದಿತಾ ಇರಬಹುದು. ಇಟ್ ಕುಡ್ ಬಿ ಎನಿ ಒನ್ ಆಫ್ ದೀಸ್ ಥಿಂಗ್ಸ್. ಆ್ಯಂಡ್ 99% of the time, it's not about the towel, it's not about the mother, it's not about the fan. It's not about the gate. ಒಂದು ಜೋಕ್ ಇದೆ, ಅದು ಮಜಾ ಇದೆ ಕೇಳಿ. ಒಬ್ಳು ಹೆಣ್ಮಗಳು ನೆಲ ಒರೆಸ್ತಿರ್ತಾಳಂತೆ. ನೆಲ ಒರೆಸ್ತಿರ್ಬೇಕಾದ್ರೆ ಗಂಡ ಆಫೀಸಿಗೆ ಹೋಗಿರ್ತಾನಂತೆ, ಬಂದ್ಬಿಡ್ತಾನಂತೆ, ಏನೋ ಫೈಲ್ ಮರ್ತೆ ಅಂತ ಮನೆಗೆ. ಬಂದ ತಕ್ಷಣ ಹಿಂಗೆ ನೆಲ ಒರೆಸಿದ ಬಂಡೆ ಮೇಲೆ ಹಿಂಗೆ ಕಾಲಿಟ್ಬಿಡ್ತಂತೆ, ಶೂ ಮರಕ್ಕೆ ಬಿದ್ದುಬಿಡುತ್ತಂತೆ. ಹೆಂಡ್ತಿಗೆ ಸಿಟ್ಟು ಬಂದು ರಾಡ್ ತೊಗೊಂಡು ತಲೆ ಹೊಡೆದ್ಬಿಡ್ತಾಳಂತೆ, ಗಂಡ ಸತ್ತೋಗುತ್ತಂತೆ. ಓ ಮೈ ಗಾಡ್. ಏರಿಯಾ ಜನ ಎಲ್ಲ ಪೊಲೀಸ್ರಿಗೆ ಫೋನ್ ಮಾಡ್ತಾರಂತೆ, ಪೊಲೀಸ್ ಜೀಪ್ ಬರುತ್ತಂತೆ, ಪೊಲೀಸರು ಕಿಟಕಿ ಒಳಗೆ ನಿಂತು ನೋಡ್ತಿರ್ತಾರಂತೆ. ಅಲ್ಲಿ ಜನ ಅಂತಾರಂತೆ, ಸರ್ ಆ ಎಮ್ಮ ಅಲ್ಲೇ ಒಳಗಡೆ ಇದ್ದಾಳೆ ಸರ್, ಗಂಡನ ಸಾಯಿಸಿದ. ಹೋಗಿ ಸರ್ ತಡಿಯೋ ಮಾರ್ರೆ, ಈಗ ಬಂಡಿ ವರ್ಷ ಇನ್ನೂ ನೆಲ ಆರಿಲ್ಲ ಅಂತಾರಂತೆ ಪೊಲೀಸರು. ಅಂದರೆ ಅಷ್ಟು ಅದು, ಅಂದರೆ ಆ ಲೆವೆಲ್ಗೆ ಆಂಗ್ಸೈಟಿ ಬರೋಕ್ಕೆ ಏನು ಹಪ್ಪರಿಸ್ತಾ ಇರುತ್ತೆ ಅವ್ರ ಮನಸ್ಸುಗಳಂತ. ಮೂಲಗಳು ಹಲವಾರು ಇದೆ ಸರ್. ಅದೇ ಪ್ರೀತಿಯ ಕೊರತೆ ಇರಬಹುದು, ಅಥವಾ ನಾನಾಗಲೇ ಹೇಳಿದಾಗ ಅಗೌರವದಿಂದ ನಡ್ಕೊಂಡಿದ್ದಿರಬಹುದು, ಈ ಹಿಂದೆ ಆದ ಯಾವುದೋ ಟ್ರಾಮಾ ಇರ್ಬೋದು. ನಾನೊಂದು ಕೇಸ್ ಸ್ಟಡಿ ಹೇಳ್ತೀನಿ ನಿಮಗೆ. ಈ ಥರದ್ದು ಹಲವಾರು ಕೇಸ್ ಸ್ಟಡಿಗಳಿದೆ, ನಾವು ಆಗಾಗ ಅದನ್ನು ಇದು ಮಾಡಬಹುದು. ಸೊ ಒಂದು ಹೆಣ್ಮಗು, ಆಕೆಗೆ ಬಾಲ್ಯದಲ್ಲಿ ಒಂದು ಅಬ್ಯೂಸ್ ಆಗುತ್ತೆ,
ಸೊ ನಿಮ್ಗೆ ಗೊತ್ತಿದೆ ತುಂಬ ಜನ ಪಾಪ ಹೆಣ್ಮಕ್ಳಿಗೆ ಅವ್ರ ಪ್ರೈವೇಟ್ ಪಾರ್ಟ್ನ ಮುಟ್ಬಿಡ್ತಾರೆ, ಇನ್ನೊಂದು ಮಾಡ್ತಾರೆ, ಅಂಕಲ್ ಬಂದು ತೊಡೆ ಮೇಲೆ ಕೂತ್ಕೊತಾರೆ, ಏನೇನೋ ಮಾಡ್ತಾರೆ. ಸೊ ಆ ಟ್ರಾಮಾ ಆಕೆಯಲ್ಲಿ ಎಷ್ಟು ಡೀಪಾಗಿ ಕೂತಿತ್ತು ಅಂತಂದರೆ, ಅದ್ರ ಜೊತೆಯಲ್ಲಿ ಬೆಳೀತಾ ಆಕೆ ಕಾಲೇಜಲ್ಲಿ ನೀನು ತುಂಬ ಚೆನ್ನಾಗಿದ್ಯಾ, ನನ್ನ ಮದುವೆ ಆಗು, ನೀನು ತುಂಬ ಚೆನ್ನಾಗಿದ್ಯಾ, ನಿಂಗೆ ತುಂಬ ಅಫೇರ್ ಇರ್ಬೋದಲ್ವಾ, ನಿನಗೆ ಬಿಡೆ, ನಿನಗೆ 5 ಜನ ಬಾಯ್ ಫ್ರೆಂಡ್ ಇರ್ತಾರೆ, ಆ ಲುಕ್ಸ್ ಬಗ್ಗೆನೇ ಆಕೆಗೆ ಟಾನ್ ಮಾಡಿ ಕೊನೆಗೆ ತುಂಬ ಜನಕ್ಕೆ ಯೂಶಲಿ ಅಬ್ಯೂಸ್ ಆದಾಗ ಗಂಡನ ಜೊತೆಲಿ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಆಗೋಕ್ಕೆ ಶುರು ಆಗೋಗುತ್ತೆ. ಅವ್ರಿಗೆ ಮರ್ತೇ ಹೋಗಿರುತ್ತೆ, ನನಗೆ 3 ವರ್ಷ ಅಥವಾ 4 ವರ್ಷ ಇದ್ದಾಗ ಅಬ್ಯೂಸ್ ಆಗಿತ್ತು, ಆದ್ದರಿಂದ ಈಗ ನನ್ನ ಗಂಡನ ಜೊತೆಯಲ್ಲಿ ದೈಹಿಕವಾಗಿ ಸರಿಯಾಗಿ ಇರೋಕ್ಕಾಗ್ತಾ ಇಲ್ಲ ಅನ್ನೋದೇ ಮರ್ತೋಗಿರುತ್ತೆ ಪಾಪ. ಬಟ್ ನಂಗೆ ಗೊತ್ತಿಲ್ಲ, ಅವ್ನ ಹತ್ರ ಬಂದ ತಕ್ಷಣ ಹಿಂಸೆ ಆಗುತ್ತೆ, ಮಾತಾಡ್ಸಿದ್ರೆ ಓಕೆ, ಆ ಥರ ಹೇಳ್ತಿರ್ತಾರೆ, ಅದೊಂದು ಕ್ಯಾಟಗರಿ. ಆದರೆ ಈ ಹೆಣ್ಮಗುನ ವಿಚಾರದಲ್ಲಿ ನಾನು ನೋಡೋಕ್ಕೆ ಚೆನ್ನಾಗಿರೋದ್ರಿಂದ ತಾನೇ ಇವರೆಲ್ಲ ಹೀಗೆ ಕಮೆಂಟ್ ಮಾಡೋದು, ಅವನಪ್ಪ ಯಾರೋ ಬಂದು ಅಬ್ಯೂಸ್ ಮಾಡಿದ್ದು, ಇನ್ನೊಂದು ಮಾಡಿದ್ದು. ಸೊ ನನ್ನ ಲುಕ್ಸಲ್ಲೇ ಪ್ರಾಬ್ಲಮ್ ಅಂತ ಆಕೆ ಯಾವಾಗಲೂ ರಿಪೀಟ್ ಮಾಡ್ಕೊಳ್ತಾ ಇರ್ತಾಳೆ. ಕೊನೆಗೆ ಆಕೆಗೆ ಮದುವೆ ಹತ್ತಿರ ಬರ್ತಾ ಇದ್ದಾಗ ಯಾವ ರೇಂಜಿಗೆ ಸ್ಕಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ, ಎಷ್ಟು ಆಯಿಂಟ್ಮೆಂಟು, ಯಾವ ಥರದ್ದೆಲ್ಲ ಲೇಸರ್ ಟ್ರೀಟ್ಮೆಂಟ್, ಅದು ಇದು ಮತ್ತೊಂದು ಇತ್ತೊಂದು, ಏನು ಮಾಡಿದ್ರು ಸರಿ ಹೋಗ್ತಾರಲ್ಲ. ಎಸ್, ಸಬ್ಕಾನ್ಷಿಯಸ್ಲಿ ಶಿ ಕ್ರಿಯೇಟೆಡ್ ಇಟ್. ಬಿಕಾಸ್ ವಾಟ್ ವಾಸ್ ದ ಫ್ಯಾಕ್ಟ್? ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ, ಅದಕ್ಕೆ ಅಂಕಲ್ ನನ್ನ ಬಾ ಕೂತ್ಕೊಂಡ್ರು, ನೋಡೋಕ್ಕೆ ಚೆನ್ನಾಗಿದೆ ಅದಕ್ಕೆ ನನ್ನ ಫ್ರೆಂಡ್ಸ್ ಯಾರು ಸೇರ್ತಾರಲ್ಲ, ನೋಡೋಕ್ಕೆ ಚೆನ್ನಾಗಿದ್ದೀನಿ ಅದಕ್ಕೆ ನಿನಗೆ ಬಿಡು 10 ಜನ ಬಾಯ್ ಫ್ರೆಂಡ್ ಇರ್ತಾರೆ, ನೋಡೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಲವ್ ಲೆಟರ್ಗಳು ಬರ್ತಾ ಇತ್ತು, ನೋಡೋಕ್ಕೆ ಚೆನ್ನಾಗಿದೆ ಅದಕ್ಕೆ ಅಪ್ಪ ಬೇಗ ಬಾ ಅಂತ ಬೈತಾ ಇದ್ರು ಅಲ್ವಾ, ಯಾಕೆ ಆಚೆ ನಿಂತಿದ್ಯಾ, ನೀನು ನೋಡೋಕ್ಕೆ ಚೆನ್ನಾಗಿದ್ಯಾ, ಎಲ್ಲರೂ ಹೋಗೋರು ಬರೋರು ನೋಡ್ತಾರೆ ಅಂತಿದ್ರು. ಶಿ ವಾಸ್ ಫೆಡ್ ಅಪ್ ವಿತ್ ಹರ್ ಸ್ಕಿನ್ ಆ್ಯಂಡ್ ಹರ್ ಬ್ಯೂಟಿ. ವಿಚಿತ್ರ ಅನ್ಸುತ್ತೆ, ಬಟ್ ದಿಸ್ ಇಸ್ ಟ್ರೂ. ಈ ಥರ ತುಂಬ ಜನ ಹೆಣ್ಮಕ್ಳಿಗೆ ಟ್ರೀಟ್ಮೆಂಟ್ ನಾವು ನೋಡಿದ್ದೀವಿ. ಸೊ ನನ್ನ ಬ್ಯೂಟಿ ಇಶ್ಯೂ ಆಗಿರೋದ್ರಿಂದ ಈಗ ನನ್ನ ಬ್ಯೂಟಿನೇ ಮತ್ತೆ ನನ್ನ ಗಂಡನ ಮದುವೆ ಜೊತೆಲಿ ಇಶ್ಯೂ ಆಗ್ಬೋದು. ಬಟ್ ವಾಸ್ತವದಲ್ಲಿ ಇದೆಲ್ಲ ಅಂತ ಲಾಜಿಕಲ್ ಮೈಂಡ್ ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ನಾನು ಆಗಲೇ ಹೇಳಿಲ್ವಾ, ಮಾಸ್ಟರ್ ಯಾರು? ಸಬ್ಕಾನ್ಷಿಯಸ್ ಮೈಂಡ್. ಅದು ಬಿಲೀಫ್ ಸಿಸ್ಟಮ್ ಮೇಲೆ ಹಾಕ್ಕೊಂಡು ಅವ್ರನ್ನ ಚೆನ್ನಾಗಿ ರುಬ್ತಿರುತ್ತೆ, ಮೂಲನೇ ಗೊತ್ತಿರಲ್ಲ. ಯಾಕೆ ಅದಕ್ಕೆ ನಮ್ಮ ಹಿಂದಿನ ಕಾಲಗಳಲ್ಲಿ ಜ್ವರ ಬಂದರೆ ದೇವಸ್ಥಾನಕ್ಕೆ ಹೋಗಿ ಮಂತ್ರ ಕಟ್ಸು ಅನ್ನೋರು, ಏನೋ ಕಾಯಿಲೆ ಬಂದರೆ ಹೋಗೋದೊಂದು ಅರ್ಧ ಗಂಟೆ ಕೂತಿದ್ದು ಬಾ, ಒಂದು ಗಳಿಗೆ ಹೋಗಿ ಮಲ್ಕೊಂಡು ಬಾ ಅನ್ನೋರು. ಹೌದಾ ಇಲ್ವೋ? ಎಸ್, ಟೆಂಪಲ್ಸ್ ವೇರ್ ಅವರ್ ರಿಯಲ್ ಹೀಲಿಂಗ್ ಪ್ಲೇಸಸ್ ಇನ್ ಸ್ಪಾಟ್ಸ್. ಅಫ್ಕೋರ್ಸ್ ಸೈಂಟಿಫಿಕಲಿ ನಾವು ನೋಡಿದ್ರೆ ಬಯಾಲಜಿಕಲಿ ಅದು ಬೇರೆ ಬೇರೆ ಥರ ಬೇಕಾಯಿತು, ಇಂಪ್ರೂವ್ಮೆಂಟ್ ಆಯಿತು. ಐ ಆಮ್ ನಾಟ್ ಡಿನೈಯಿಂಗ್ ದ್ಯಾಟ್. ಅದ್ರ ಬಗ್ಗೆ ಖಂಡಿತ ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ಬಟ್ ಮ್ಯಾನಿಫೆಸ್ಟೇಷನ್ದೇ ಹಿಡಿದು ನನ್ನ ಮೈಂಡ್ ಪವರಿಂದ ನಾನು ಏನೋ ಪಡ್ಕೊಂಡೆ ಅನ್ನೋದುವರೆಗೂ, ಕಾಯಿಲೆಯಿಂದ ಹೊರಗಡೆ ಬರೋದ್ರಿಂದ ಹಿಡಿದು ಆಧ್ಯಾತ್ಮಿಕವಾಗಿ ಏನೋ ಆನಂದ ಪಡೆದೆ ಅನ್ನೋದು ಎಲ್ಲವೂ ಕತ್ತಲೆಯಿಂದ ಬೆಳಕಿನ ಕಡೆ, ಅನಾರೋಗ್ಯದಿಂದ ಆರೋಗ್ಯ ಕಡೆ ಹೋಗೋದೇ ಅಲ್ವಾ. ದೇರ್ ಆರ್ 2 ಫೇಸಸ್ ಆಫ್ ದ ಸೇಮ್ ಕಾಯಿನ್. ಅದರಿಂದ ನೀವು ಇದನ್ನು ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಬಟ್ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ.